ಆರವಳ್ಳಿನಲ್ಲಿ ಸ್ವರ್ಗ ಹೋಟೆಲ್ ಅಂದ್ಬಿಟ್ಟು ಒಂದು ಹೋಟ್ಲ್ ಇದೆ, ಒಂಥರ ಶೆಡ್ ಹೋಟ್ಲು, ಹಳ್ಳಿಯ ಒಂದು ವಾತಾವರಣದಲ್ಲಿ. ನೀವೇ ಓನರಾ? ನಾವೇ ಓನರ್ ಸರ್. ನಿಮ್ಮ ಹೆಸರು? ಮೂರ್ತಿ. ಮೂರ್ತಿ ಅಂತ. ಮೂರ್ತಿ ಹೋಟ್ಲು ಓಪನ್ ಆಗಿ 40 ವರ್ಷ ಮೇಲೆ ಸರ್. 40 ವರ್ಷ. ತಂದೆ ವರ್ಷದಿಂದ ಮಾಡ್ಕೊಂಡ್ಬಂದು, ತಂದೆಯಿಂದ ನಾವು 16 ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡ್ಬಂದು. 16 ವರ್ಷ? 16 ವರ್ಷದಿಂದ ಕಂಟಿನ್ಯೂ ಮಾಡ್ಕೊ. ಓಕೆ, ನಿಮ್ಮ ತಂದೆಯವ್ರು ಮಾಡ್ತಿದ್ರು. ಹಳೆ ಹೋಟ್ಲು ಆರೋಳಿ ಇತ್ತು, ಹೊಸದಾಗಿ ನೀವಾಗ ಇನ್ನೊಂದು ಮಾಡಿದೀವಿ. ಒಟ್ಟು 2 ಹೋಟ್ಲ್ ಇದೆ. 2 ಹೋಟ್ಲ್ ಇದೆಯಾ? ಆರೋಳಿ ಅಂತದೆ. ಇದು ಹಳೇದು? ಇದು ಹಳೇದು. ಅಲ್ಲಿ ಪಾರ್ಕಿಂಗ್ ಇರ್ಲಿಲ್ಲ, ಅದು ಇಲ್ಲಿ ಶಿಫ್ಟ್ ಮಾಡೋದು. ಇನ್ನೊಂದು ಹೊಸದಾಗಿ ಅಲ್ಲಿ ಮಾಡಿದೀವಿ ಬಾರ್ ಪಕ್ಕ. ಚೆನ್ನಾಗಿದೆ ಕಾನ್ಸೆಪ್ಟ್ ನಿಮ್ದು. ಶೆಡ್ ಹಾಕಿ ಮಾಡಿದೀರಾ? ಅದ್ರಿಂದ ನಿಂಗೆ ಇತ್ತಾ? ಫಸ್ಟ್ ನಮ್ಮ ತಂದೆ ಕಾಲದಿಂದ ಹಿಂಗೇನೆ ಮಾಡಿದೀವಿ. ಹಿಂಗೆ ಇತ್ತು, ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದೀವಿ. ಓಕೆ, ಏನೇನ್ ಸಿಗುತ್ತಿಲ್ಲ? ಇಲ್ಲಿ ಬೆಳಗ್ಗೆ ಇಡ್ಲಿ, ಕಾಲ್ ಸೂಪು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕೈಮಾ ಗೊಜ್ಜು ಬೆಳಗ್ಗೆ ಟಿಫನ್ಗೆ. ಬೆಳಗ್ಗೆ ಮಧ್ಯಾಹ್ನ ತಲೆ ಮಟನ್, ಬೋಟಿ, ವೈಟ್ ರೈಸ್, ಮುದ್ದೆ, ಫಿಶ್ ಕರಿ, ಕೈಮಾ ಬಾಲು, ನಾಟಿ ಕೋಳಿ, ಚಪಾತಿ. ಮಧ್ಯಾಹ್ನದ ಊಟ, ಬೆಳಗ್ಗೆ ಊಟ 4:30 5 o'clock ಲಾಸ್ಟ್. ಲೈಟ್ ಇಲ್ಲ. ಯಾಕೆ ಲೈಟ್ ಮಾಡಲ್ಲ ಸರ್? ಡ್ರಿಂಕ್ಸ್ ಎಲ್ಲ ಹಿಂಸೆ. ಬೆಳಗ್ಗೆ ಟಿಫನ್ ಮಾಡ್ಬೇಕಲ್ಲ ಸರ್, ಟಿಫನ್ ಮಾಡ್ಬೇಕು. ಬೆಳಗ್ಗೆ 5:30 ಎದ್ದೇಳ್ತಾರೆ, ಪೇಪರ್ಗಳು ಸಿಕ್ಕಲ್ಲ. ಈಗ ನಾವೇ ಭಟ್ರುಗಳು ಯಾರು ಸೇರಿಸಿಲ್ಲ. ಅಡಿಗೆ ಮಾಡಕ್ ಯಾರಿಲ್ಲ, ನಾನೇ ಮಾಡೋದು. ಅವಾಗಿಂದ ನೀವೇ ಮಾಡೋದು? ಸೂಪರ್ ಸರ್. ಮತ್ತೆ ಒಂದೇ ರುಚಿ, ಒಂದೇ ಟೇಸ್ಟ್. ನಮ್ಮ ತಂದೆ ಏನ್ ಮಾಡ್ತಾರೋ ಅಮ್ಮ ಮಾಡ್ಕೊಡ್ತಾರೆ. ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ನಾವು ಪ್ಯಾಕೆಟ್ ಮಸಾಲೆ ಹಾಕಲ್ಲ. ಪ್ಯಾಕೆಟ್ ಮಸಾಲೆ ಎಲ್ಲ ರೆಡಿ ಮಸಾಲೆ ನಾವು ಹಾಕೋದು. ತಾಯಿಯವ್ರು ಮಾಡ್ಕೊಡ್ತಾರೆ. ಸೌದೆ ಒಲೆನ ಎಲ್ಲ ಅಡಿಗೆ? ಸರ್ ನೋಡಿ ಸರ್, ಅಲ್ಲ ಎಲ್ಲ ಅಡಿಗೆನೂ ಸೌದೆ ಒಲೆನೆ. ಓಕೆ, ಅವಾಗಿಂದ ಸೌದೆ ಒಲೆನೆ. ಓಕೆ, ಮಸಾಲೆ ಎಲ್ಲ ನಿಮ್ ತಾಯಿಯವ್ರು ಮಾಡ್ಕೊಡ್ತಾರೆ, ಅಡಿಗೆ ಮಾತ್ರ ನೀವು ಮಾಡೋದು. ಸೂಪರ್. ರೇಟ್ ಎಲ್ಲ ಹೆಂಗ್ ಕೊಡ್ತಿದ್ದೀರಾ? ರೈಟ್ ಎಲ್ಲಾನು ತಂದೆ ಕಾಲದಿಂದ ಮಾಡ್ಕೊಂಡ್ ಬಂದವ್ರು ಅದೇ ರೈಟ್ ಮಾಡ್ತಾ ಇದೀವಿ ಇವಾಗೂ. ಓಕೆ, ಸ್ವಲ್ಪ 10 ರೂಪಾಯಿ ಬರುವ ಡಿಫ್ರೆನ್ಸ್ ಆಯ್ತದೆ. ಅದೇ ರೈಟ್. ಏನ್ ಫೇಮಸ್ ಇಲ್ಲಿ? ಯಾವ್ದು ಚೆನ್ನಾಗಿ ಹೋಗುತ್ತೆ? ಇಲ್ಲ, ಇಡ್ಲಿ, ಕಾಲ್ ಸೊಪ್ಪು, ಮಧ್ಯಾಹ್ನ ಗೊಜ್ಜು, ಮಧ್ಯಾಹ್ನ ಫಿಶ್. ನಾವು ಬಂದಿರೋದೇ ಮಧ್ಯಾಹ್ನ, ಇವಾಗ ಹೇಳಿ. ಫಿಶ್ ಕರಿ, ಕೈಮಾ ಗೊಜ್ಜು, ವೈಟ್ ರೈಸ್, ಮುದ್ದೆ, ಫಾಸ್ಟ್ ಮೂವಿಂಗ್ ಇದೆ. ಸೂಪರ್. ಬೆಳಗ್ಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಇಡ್ಲಿ, ಕಾಲ್ ಸೊಪ್ಪು. ಈಗ ಬಿರಿಯಾನಿ ಸಿಗುತ್ತಾ? ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಇದೆ. ಚಿಕನ್ ಇಲ್ಲ, ಖಾಲಿ ಆಗ್ಬಿಡುತ್ತೆ. ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ ಮಟನ್ ಬಿರಿಯಾನಿ, ಗುರುವಾರ, ಶನಿವಾರ ಚಿಕನ್ ಬಿರಿಯಾನಿ. ಇದು ಲೊಕೇಶನ್ ಹೇಳ್ಬಿಡಿ ಒಂದ್ಸರಿ, ಇನ್ನೊಂದ್ಸರಿ. ನಾವ್ ಹೇಳಿದೀವಿ, ನೀವು ಇನ್ನೊಂದ್ಸರಿ ಹೇಳ್ಬಿಡಿ ಎಕ್ಸಾಕ್ಟ್ ಆಗಿ. ಹೊಸಕೋಟೆ, ಆರವಳ್ಳಿ, ಹೊಸಕೋಟೆ. KSRTC ಡಿಪೋ ಆಪೋಸಿಟ್ 100 ಮೀಟರ್ ಮುಂದೆ ಬರಬೇಕು. VS ಬಾರ್ ಅಂಡ್ ರೆಸ್ಟೋರೆಂಟ್ ಪಕ್ಕ. ಅಂದ್ರೆ ಹೊಸ ರೋಡ್ ಇದೆ, ಹಳೆ ರೋಡ್, ನಿಮ್ಗೆ ಬೈಪಾಸ್ ರೋಡ್, ಆರವಳ್ಳಿಗೆ ಹೋಗೋ ರೋಡ್ 100 ಮೀಟರ್. KSRTC ಡಿಪೋ ಇಂದ ಬೈಪಾಸ್ ರೋಡ್ 100 ಮೀಟರ್. ಸೊ ಹಂಗೆ ಏನೇನಿದೆ ಒಂದ್ಸರಿ ತೋರಿಸ್ಬಿಡಿ ಸರ್ ನಿಮ್ಮ ಹತ್ರ, ನಾವು ಕಣ್ತುಂಬ ನೋಡ್ಕೊಳ್ಳೋಣ. ಫಿಶ್ ಕರಿ. ಓಕೆ, ಏನ್ ಫಿಶ್ ಸರ್ ಇದು? ಅದು ಕಟ್ಲಾ ಫಿಶ್ ಸರ್. ಅದು ಮಟನ್ ಕರಿ ಹಂಗೆ ತೋರಿಸ್ಬೇಕ. ಮಟನ್ ಕರಿ ಫೀವರ್ ನಾಟಿ ಮರಿ ಇದು ಇದೆಯಾ? ಕಾಲ್ ಸೂಪ್. ಅದು ಅಷ್ಟ ಸಾಕಾಗಿದೆ. ಅದು ಕುರ್ಮಾ. ಆಹಾ, ಸಾಕಾಗಿದೆ, ಗಮ್ಮಂತಿದೆ. ಕಾಲ್ ಸೂಪ್, ಕೈಮಾ. ಅದು ನಾಷ್ಟಕ್ಕೆ ಮಾಡಿರೋದು. ಅದು ಇದು ನಾಷ್ಟಕ್ಕೆ ಮಾಡಿ ಹೊಸದು ನಡೀತಾ ಇದೆ. ಮಟನ್ ಬಿರಿಯಾನಿ ಆಗೋಷ್ಟು ಐತೆ ಅಷ್ಟೇ ಇಲ್ಲಿ. ಇದಕ್ಕೆ ನೀವು ಹಾಕೋದು ಕುರಿ ಮಟನ್, ಟಗರು ಮಟನ್, ಚಿಕನ್ ಫ್ರೈ. ಹಂಗೆ 1-2-3 ಪೀಸ್ ಇಟ್ಟಣ. ಚಿಕನ್ ಫ್ರೈನೂ ಸಿಗುತ್ತೆ, ಚಿಕನ್ ಗೊಜ್ಜು ಸೂಪರ್. ಚಪಾತಿ, ಪರೋಟ ಸಿಗುತ್ತೆ. ಎಣ್ಣೆಲಿ ಡ್ರೈ ಮಾಡಿ ಹಾಕೋದಾ? ಅಣ್ಣ, ನಾವು ಮಟನ್ 5 kg 3 kg 4 kg ತಗೊಳಲ್ಲ. ನಾವು ಒಂದ್ ಮರಿ ಕುಯಿಸಿ ಮಾಡೋದು ಇದನ್ನ. ಮಟನ್ಗೆ 12-13 kg 13 kg 14 kg ಮರಿ ಕುಯಿಸ್ತೀನಿ. ಮಟನ್ ಸಾಂಬಾರ್ಗೆ ಅದು ಟಗ್ರದು 6 kg 7 kg. ಭಾನುವಾರ ಬಂದು 15 kg ಟಗ್ರ ಮರಿನೇ ಹಾಕ್ತೀನಿ ಬಿರಿಯಾನಿಗೆ. ಎಲ್ಲರೂ ಕೈಮಾ ಉಂಡೆನ ಸಾಂಬಾರ್ಗೆ ಹಾಕ್ರೆ, ನೀವು ಸಾಂಬಾರೇ ಕೈಮಾ ಉಂಡೆಗೆ ಹಾಕ್ತಿದ್ದೀರಾ? ಒಂದೊಂದು ಹೋಟ್ಲು ಟೇಸ್ಟ್ ಒಂದೊಂಥರ. ಎಷ್ಟು ಮುದ್ದೆ ಆಯ್ತವಣ? ಒಂದು 50 ಆಯ್ತವ? 150 ಮೇಲೆ ಆಯ್ತು ಮುದ್ದೆ. ನೀವೇನಾ ನೆಕ್ಸ್ಟ್ ಓನರ್? ತಲೆ
ಅದಕ್ಕೆ ಕೆಳಗಡೆ ಹಾಕಿ ಬಿಸಿ ಬಿಸಿ ನೋಡ್ರಿ, ನಾವು ಬಿಸಿನ ಮಾಡಲ್ಲ. ಗಮ್ಮತ್ತು. ಅದೇ ಈ ಫ್ಲವರ್ ಯಾರು ಮಾಡಕ್ಕಲ್ಲ ಬೇಡ, ಸೌದೆ ಅವರೇ ನೋಡ್ರಿ. ಹಾಕೋರ ಹಾಕೋರಣ ಹಾಕೋರೆ ಅಣ್ಣ ಇದು 220 ಮಟನ್ 220. ಇದಂತೂ ಕಣ್ ಕುಗ್ತೈತೆ. ಚಿಕನ್ ಇದೆ ಕೊಡೋಣ. 4 ಪೀಸ್ ಇದೆಷ್ಟಣ್ಣ? 250. 4 ಪೀಸ್. ಓಕೆ. ಊಟ ಚೆನ್ನಾಗಿರುತ್ತೆ ಇಲ್ಲಿ. ನನಗೆ ಬಂದರೆ ಮೀನು ಸಾಂಬಾರು ಜಾಸ್ತಿ ಇಷ್ಟ ಇಲ್ಲಿ. ಚಿಕನ್ ಮಟನ್ ಎಲ್ಲ ಒಂಥರ ಚೆನ್ನಾಗಿ ಮಾಡ್ತಾರೆ, ಡಿಫ್ರೆಂಟ್ ಇರುತ್ತೆ, ಮನೆ ಥರ ಟೇಸ್ಟ್ ಇರುತ್ತೆ, ಚೆನ್ನಾಗಿದೆ, ಟೋಟಲಿ ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ. ಯಾಕಂದ್ರೆ ನಾವು ಗಾಡಿ ಕರೋನಾ ಮುಂಚೆಯಿಂದ ಬರ್ತಾ ಇದ್ದೀವಿ. ಮುಂಚೆ ಬೆಳಿಗ್ಗೆ ಹೊತ್ತು ಕಾಲು ಸೂಪು ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮಧ್ಯಾಹ್ನದ ಊಟ ತುಂಬ ಚೆನ್ನಾಗಿರುತ್ತೆ, ಸೂಪರ್ ಊಟ. ಫ್ಯಾಮಿಲಿ ಬರೋದಕ್ಕೆ ಒಳ್ಳೆ ರೆಸ್ಟೋರೆಂಟ್. ಟೇಸ್ಟ್ ತುಂಬ ಚೆನ್ನಾಗಿದೆ. ನಾವು ರೆಗ್ಯುಲರ್ ಬರ್ತಾ ಇರ್ತೀವಿ ಈ ಕಡೆ ಕನಕಪುರದ ಕಡೆ ಬಂದಾಗ ರೆಗ್ಯುಲರ್ ಈ ಕಡೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಫಿಶು ಚೆನ್ನಾಗಿರುತ್ತೆ, ಚಿಕನ್ ಮಟನ್ನು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಒಲೆಯಲ್ಲಿ ಮಾಡ್ತಾರೆ ಇಲ್ಲಿ, ತುಂಬ ಚೆನ್ನಾಗಿದೆ.